ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪಚ್ಚಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಸೀತಾ. ಇಷ್ಟು ಪುಟ್ಟ ಮಗುನ ಏನಂತ ಕೇಳು. ಒಂದಂತೂ ನಿಜ, ನನ್ನ ಮಗಳು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ಇಷ್ಟಕ್ಕೂ ಚಿಕ್ಕಿ ತಲೆಯಲ್ಲಿ ಏನಿದೆ ಅಂತ ನಾನು ತಿಳ್ಕೊಬೇಕು ಸೀತಾ. ನಾನು ಎಲ್ಲ ಕ್ಲಾರಿಫೈ ಮಾಡ್ಕೊಂಡು ಬರ್ತಿದ್ದೆ, ಅಷ್ಟರಲ್ಲಿ ನೀವೇ ತಡೆದಿದ್ದು. ನಮ್ಮ ಮನೆಗೆ ದೊಡ್ಡ ಬಿಸ್ನೆಸ್ ಮ್ಯಾನೇ ಬರಲಿ, ಭಿಕ್ಷಕನೇ ಬರಲಿ, ಭೇದ ಭಾವ ಮಾಡಲ್ಲ. ನಮ್ಮಪ್ಪು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿದಾನೆ ಸೀತಾ. ನನ್ನ ಅಪ್ಪ ಮಾತ್ರ ಬಿಟ್ಟು ಹೋಗ್ಬೇಡ ಸೀತಾ. ಸಾಧಾರಣದಿಂದ ವಂಶದ ಕುಡಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ನಿನ್ನ ಹತ್ರ ಅಂಗ್ಲಾಚ್ ಬೇಡ್ಕೋತೀನಿ. ನನ್ನ ಮಾವಯ್ಯನ ಜೀವ ನಿನ್ನ ಕೈಯಲ್ಲಿದೆ, ನಮ್ಮ ಮನೆಯವ್ರ ಖುಷಿ ನಿನ್ನ ಕೈಯಲ್ಲಿದೆ. ಭಾರ್ಗವಿ ನನಗೆಲ್ಲ ಹೇಳಿದ. ಸಿಹಿ ನಮ್ಮ ಮೊಮ್ಮಗಳು, ಮಗು ವಿಷಯದಲ್ಲಿ ನೀನು ಅಷ್ಟೊಂದು ಗೊಂದಲ ಇಟ್ಕೋಬೇಡ. ಇನ್ನೇನಾದರೂ ಕನ್ಫ್ಯೂಷನ್ಸ್ ಇದೆಯಾ? ಮುಂದಿನ ಅಷ್ಟಮಿಗೆ ನಮ್ಮ ಮನೆಯಲ್ಲಿ ತೊಟ್ಟಲು ಕೃಷ್ಣನು ತೂಗ್ತಿರ್ತಾನೆ. ನನ್ನ ಮರಿ ಮೊಮ್ಮಗನ ಎತ್ಕೊಂಡು ಮುದ್ದಾಡೋದಕ್ಕೆ ಈ ಜೀವ ಉಳಿದಿರೋದು ಅಷ್ಟೇ. ಕಣ್ಣಿಗೆ ಕಂಡಿದ್ದನ್ನೆಲ್ಲ ನನ್ನ ಬೇಡ. ಇಲ್ಲಿ ಅನ್ಕೊಂಡಂಗೆ ಎಲ್ಲನೂ ಇರಲ್ಲ, ನಿಜ ರೂಪ ಬೇರೆನೇ ಇರುತ್ತೆ. ಭಾರ್ಗವಿಯತ್ತೆ ನನಗೆ ಬೇರೆ ಥರನೇ ಯಾಕೆ ಅನ್ನಿಸ್ತಿದ್ದಾರೆ? ನಾನು ಅವ್ರ ಬಗ್ಗೆ ಮೊದಲು ಯೋಚನೆ ಮಾಡಿದ್ದೆ ಸರಿನಾ? ಏನು ಯೋಚಿಸ್ತಿದ್ದೀರಾ ಸೀತಾ? ಎಲ್ಲಿ ಈಗಲಾದ್ರು ಹೋಗಿ ಮಾತಾಡ್ಕೊಂಡು ಬರಲಾ? ಬೇಡ ರಾಮ್, ನೀವು ತಿಳ್ಕೋಬೇಕು ಅಂತ ಅನ್ಕೋತಿರೋ ಆ ವಿಷಯ ನೀವು ತಿಳ್ಕೊಂಡ್ರು ನಿಮ್ಗೆ ಅರ್ಥ ಆಗಲ್ಲ. ಅದು ನನಗೆ ಅರ್ಥ ಆಗ್ತಿದೆ. ನೀವು ಏನು ಮಾತಾಡ್ತಾ ಇದ್ದೀರಾ ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ. ನನಗೂ ಏನೋ ಸರಿಯಾಗಿ ಅರ್ಥ ಆಗ್ತಿಲ್ಲ ರಾಮ್. ಸಿಹಿ ಹೇಳಿದ್ಲು ಅಂತ ನಾವು ಆತರ ಪಡೋಕ್ಕಾಗಲ್ಲ. ವೆನ್ ಇನ್ ಡೌಟ್ ವಿ ಹ್ಯಾವ್ ಟು ಸ್ಲೋ ಡೌನ್. ಬಟ್ ಸಿಹಿ ಯಾವತ್ತೂ ಸುಳ್ಳು ಹೇಳಲ್ವಲ್ಲ ಸೀತಾ? ಅದು ನನಗೆ ಗೊತ್ತು ರಾಮ್. ನೀವು ಅತ್ತೆಗೆ ತಾಯಿ ಸ್ಥಾನ ಕೊಟ್ಟಿದ್ದೀರಾ. ಸಿಹಿನೂ ಇಂಪಾರ್ಟೆಂಟ್, ಅತ್ತೆನೂ ಇಂಪಾರ್ಟೆಂಟ್. ಇವಳು ಹೇಳಿದ್ಲು ಅಂತ ನಾವು ಅತ್ತೆನ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಲ್ವಾ? ಬಟ್ ಭಾರ್ಗವಿ ಚಿಕ್ಕಿ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡ್ರೆ ಅಟ್ಲೀಸ್ಟ್ ನಮಗಾದ್ರೂ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ, ಸಮಾಧಾನನೂ ಆಗುತ್ತಲ್ವಾ? ರಾಮ್, ಈಗ ನೀವು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ನಿದ್ದೆ ಮಾಡಿ. ಈ ವಿಷಯದಲ್ಲಿ ನಾನೇ ಬೇರೆ ನೀವೇ ಬೇರೆ ಅಂತ ಆಗಬಾರ್ದು. ನೀವು ಯಾವಾಗಲೂ ಹೇಳ್ತಿರ್ತೀರಾ ವಿ ಆರ್ ಎ ಟೀಮ್ ಅಂತ, ಅದೇ ಥರ ಸಾಲ್ವ್ ಮಾಡಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.